ಮೃತ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಇದು ಯಾರ ಗನ್ನಿಂದ ಸಿಡಿದಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಸತೀಶ್ ರೆಡ್ಡಿ ಅಂಗರಕ್ಷಕ ಮಿಸ್ಸಿಂಗ್ ಫೈರಿಂಗ್ ಆದ ನಂತರದಲ್ಲಿ ಈ ಅಂಗರಕ್ಷಕರು ನಾಪತ್ತೆಯಾಗಿದ್ದಾರೆ. ಗನ್ಮ್ಯಾನ್ ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯಿತು. ಆ ನಂತರದಲ್ಲಿ ಇಬ್ಬರು ಅಂಗರಕ್ಷಕರು ಇದ್ರು ಅನ್ನೋ ಮಾಹಿತಿ. ಅವರ ಗನ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗನ್ ಸೀಸ್ ಆಗ್ತಾ ಇದ್ದಂತೆ ಸತೀಶ್ ಅಂಗರಕ್ಷಕರು ಪರಾರಿ. ಒಟ್ಟು 4 ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಭರತ್ ರೆಡ್ಡಿ ಮೃತ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಇದು ಯಾರ ಗನ್ನಿಂದ ಸಿಡಿದಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಸತೀಶ್ ರೆಡ್ಡಿ ಅಂಗರಕ್ಷಕ ಮಿಸ್ಸಿಂಗ್ ಫೈರಿಂಗ್ ಆದ ನಂತರದಲ್ಲಿ ಈ ಅಂಗರಕ್ಷಕರು ನಾಪತ್ತೆಯಾಗಿದ್ದಾರೆ. ಗನ್ಮ್ಯಾನ್ ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯಿತು. ಆ ನಂತರದಲ್ಲಿ ಇಬ್ಬರು ಅಂಗರಕ್ಷಕರು ಇದ್ರು ಅನ್ನೋ ಮಾಹಿತಿ. ಅವರ ಗನ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗನ್ ಸೀಸ್ ಆಗ್ತಾ ಇದ್ದಂತೆ ಸತೀಶ್ ಅಂಗರಕ್ಷಕರು ಪರಾರಿ. ಒಟ್ಟು 4 ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಭರತ್ ರೆಡ್ಡಿ ಮೃತ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಇದು ಯಾರ ಗನ್ನಿಂದ ಸಿಡಿದಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಸತೀಶ್ ರೆಡ್ಡಿ ಅಂಗರಕ್ಷಕ ಮಿಸ್ಸಿಂಗ್ ಫೈರಿಂಗ್ ಆದ ನಂತರದಲ್ಲಿ ಈ ಅಂಗರಕ್ಷಕರು ನಾಪತ್ತೆಯಾಗಿದ್ದಾರೆ. ಗನ್ಮ್ಯಾನ್ ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯಿತು. ಆ ನಂತರದಲ್ಲಿ ಇಬ್ಬರು ಅಂಗರಕ್ಷಕರು ಇದ್ರು ಅನ್ನೋ ಮಾಹಿತಿ. ಅವರ ಗನ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗನ್ ಸೀಸ್ ಆಗ್ತಾ ಇದ್ದಂತೆ ಸತೀಶ್ ಅಂಗರಕ್ಷಕರು ಪರಾರಿ. ಒಟ್ಟು 4 ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಭರತ್ ರೆಡ್ಡಿ ಮೃತ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಇದು ಯಾರ ಗನ್ನಿಂದ ಸಿಡಿದಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಸತೀಶ್ ರೆಡ್ಡಿ ಅಂಗರಕ್ಷಕ ಮಿಸ್ಸಿಂಗ್ ಫೈರಿಂಗ್ ಆದ ನಂತರದಲ್ಲಿ ಈ ಅಂಗರಕ್ಷಕರು ನಾಪತ್ತೆಯಾಗಿದ್ದಾರೆ. ಗನ್ಮ್ಯಾನ್ ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯಿತು. ಆ ನಂತರದಲ್ಲಿ ಇಬ್ಬರು ಅಂಗರಕ್ಷಕರು ಇದ್ರು ಅನ್ನೋ ಮಾಹಿತಿ. ಅವರ ಗನ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗನ್ ಸೀಸ್ ಆಗ್ತಾ ಇದ್ದಂತೆ ಸತೀಶ್ ಅಂಗರಕ್ಷಕರು ಪರಾರಿ. ಒಟ್ಟು 4 ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಭರತ್ ರೆಡ್ಡಿ ಮೃತ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಇದು ಯಾರ ಗನ್ನಿಂದ ಸಿಡಿದಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಸತೀಶ್ ರೆಡ್ಡಿ ಅಂಗರಕ್ಷಕ ಮಿಸ್ಸಿಂಗ್ ಫೈರಿಂಗ್ ಆದ ನಂತರದಲ್ಲಿ ಈ ಅಂಗರಕ್ಷಕರು ನಾಪತ್ತೆಯಾಗಿದ್ದಾರೆ. ಗನ್ಮ್ಯಾನ್ ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯಿತು. ಆ ನಂತರದಲ್ಲಿ ಇಬ್ಬರು ಅಂಗರಕ್ಷಕರು ಇದ್ರು ಅನ್ನೋ ಮಾಹಿತಿ. ಅವರ ಗನ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗನ್ ಸೀಸ್ ಆಗ್ತಾ ಇದ್ದಂತೆ ಸತೀಶ್ ಅಂಗರಕ್ಷಕರು ಪರಾರಿ. ಒಟ್ಟು 4 ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಭರತ್ ರೆಡ್ಡಿ ಮೃತ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಇದು ಯಾರ ಗನ್ನಿಂದ ಸಿಡಿದಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಸತೀಶ್ ರೆಡ್ಡಿ ಅಂಗರಕ್ಷಕ ಮಿಸ್ಸಿಂಗ್ ಫೈರಿಂಗ್ ಆದ ನಂತರದಲ್ಲಿ ಈ ಅಂಗರಕ್ಷಕರು ನಾಪತ್ತೆಯಾಗಿದ್ದಾರೆ. ಗನ್ಮ್ಯಾನ್ ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯಿತು. ಆ ನಂತರದಲ್ಲಿ ಇಬ್ಬರು ಅಂಗರಕ್ಷಕರು ಇದ್ರು ಅನ್ನೋ ಮಾಹಿತಿ. ಅವರ ಗನ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗನ್ ಸೀಸ್ ಆಗ್ತಾ ಇದ್ದಂತೆ ಸತೀಶ್ ಅಂಗರಕ್ಷಕರು ಪರಾರಿ. ಒಟ್ಟು 4 ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಭರತ್ ರೆಡ್ಡಿ ಮೃತ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಇದು ಯಾರ ಗನ್ನಿಂದ ಸಿಡಿದಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಸತೀಶ್ ರೆಡ್ಡಿ ಅಂಗರಕ್ಷಕ ಮಿಸ್ಸಿಂಗ್ ಫೈರಿಂಗ್ ಆದ ನಂತರದಲ್ಲಿ
ಈ ಅಂಗರಕ್ಷಕರು ನಾಪತ್ತೆಯಾಗಿದ್ದಾರೆ. ಗನ್ಮ್ಯಾನ್ ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯಿತು. ಆ ನಂತರದಲ್ಲಿ ಇಬ್ಬರು ಅಂಗರಕ್ಷಕರು ಇದ್ರು ಅನ್ನೋ ಮಾಹಿತಿ. ಅವರ ಗನ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗನ್ ಸೀಸ್ ಆಗ್ತಾ ಇದ್ದಂತೆ ಸತೀಶ್ ಅಂಗರಕ್ಷಕರು ಪರಾರಿ. ಒಟ್ಟು 4 ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಭರತ್ ರೆಡ್ಡಿ, ಮೃತ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಇದು ಯಾರ ಗನ್ನಿಂದ ಸಿಡಿದಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಸತೀಶ್ ರೆಡ್ಡಿ ಅಂಗರಕ್ಷಕ ಮಿಸ್ಸಿಂಗ್ ಫೈರಿಂಗ್ ಆದ ನಂತರದಲ್ಲಿ ಈ ಅಂಗರಕ್ಷಕರು ನಾಪತ್ತೆಯಾಗಿದ್ದಾರೆ. ಗನ್ಮ್ಯಾನ್ ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯಿತು. ಆ ನಂತರದಲ್ಲಿ ಇಬ್ಬರು ಅಂಗರಕ್ಷಕರು ಇದ್ರು ಅನ್ನೋ ಮಾಹಿತಿ. ಅವರ ಗನ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗನ್ ಸೀಸ್ ಆಗ್ತಾ ಇದ್ದಂತೆ ಸತೀಶ್ ಅಂಗರಕ್ಷಕರು ಪರಾರಿ. ಒಟ್ಟು 4 ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಭರತ್ ರೆಡ್ಡಿ, ಮೃತ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಇದು ಯಾರ ಗನ್ನಿಂದ ಸಿಡಿದಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಸತೀಶ್ ರೆಡ್ಡಿ ಅಂಗರಕ್ಷಕ ಮಿಸ್ಸಿಂಗ್ ಫೈರಿಂಗ್ ಆದ ನಂತರದಲ್ಲಿ ಈ ಅಂಗರಕ್ಷಕರು ನಾಪತ್ತೆಯಾಗಿದ್ದಾರೆ. ಗನ್ಮ್ಯಾನ್ ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯಿತು. ಆ ನಂತರದಲ್ಲಿ ಇಬ್ಬರು ಅಂಗರಕ್ಷಕರು ಇದ್ರು ಅನ್ನೋ ಮಾಹಿತಿ. ಅವರ ಗನ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗನ್ ಸೀಸ್ ಆಗ್ತಾ ಇದ್ದಂತೆ ಸತೀಶ್ ಅಂಗರಕ್ಷಕರು ಪರಾರಿ. ಒಟ್ಟು 4 ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಭರತ್ ರೆಡ್ಡಿ, ಮೃತ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಇದು ಯಾರ ಗನ್ನಿಂದ ಸಿಡಿದಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಸತೀಶ್ ರೆಡ್ಡಿ ಅಂಗರಕ್ಷಕ ಮಿಸ್ಸಿಂಗ್ ಫೈರಿಂಗ್ ಆದ ನಂತರದಲ್ಲಿ ಈ ಅಂಗರಕ್ಷಕರು ನಾಪತ್ತೆಯಾಗಿದ್ದಾರೆ. ಗನ್ಮ್ಯಾನ್ ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯಿತು. ಆ ನಂತರದಲ್ಲಿ ಇಬ್ಬರು ಅಂಗರಕ್ಷಕರು ಇದ್ರು ಅನ್ನೋ ಮಾಹಿತಿ. ಅವರ ಗನ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗನ್ ಸೀಸ್ ಆಗ್ತಾ ಇದ್ದಂತೆ ಸತೀಶ್ ಅಂಗರಕ್ಷಕರು ಪರಾರಿ. ಒಟ್ಟು 4 ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಭರತ್ ರೆಡ್ಡಿ, ಮೃತ ರಾಜಶೇಖರ್ ದೇಹ ಹೊಕ್ಕಂತ ಬುಲೆಟ್ ಯಾವುದು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಇದು ಯಾರ ಗನ್ನಿಂದ ಸಿಡಿದಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಅದೇ ನಿಟ್ಟಿನಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಸತೀಶ್ ರೆಡ್ಡಿ ಅಂಗರಕ್ಷಕ ಮಿಸ್ಸಿಂಗ್ ಫೈರಿಂಗ್ ಆದ ನಂತರದಲ್ಲಿ ಈ ಅಂಗರಕ್ಷಕರು ನಾಪತ್ತೆಯಾಗಿದ್ದಾರೆ. ಗನ್ಮ್ಯಾನ್ ನಾಪತ್ತೆಯಾಗಿದ್ದಾರೆ. ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯಿತು. ಆ ನಂತರದಲ್ಲಿ ಇಬ್ಬರು ಅಂಗರಕ್ಷಕರು ಇದ್ರು ಅನ್ನೋ ಮಾಹಿತಿ. ಅವರ ಗನ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗನ್ ಸೀಸ್ ಆಗ್ತಾ ಇದ್ದಂತೆ ಸತೀಶ್ ಅಂಗರಕ್ಷಕರು ಪರಾರಿ. ಒಟ್ಟು 4 ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಭರತ್ ರೆಡ್ಡಿ